ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಒಂದು ವರ್ಗದ ಕೋಪಕ್ಕೆ ಕಾರಣ ಆಗಿದೆ. ಈಗ ಅಂತಹದ್ದೇ ಮತ್ತೊಂದು ಎಡವಟ್ಟನ್ನು ಬಿಜೆಪಿ ಮಾಡಿಕೊಂಡಿದೆ. ಈ ಎಡವಟ್ಟಿನಿಂದಾಗಿ ಬಿಜೆಪಿ ಮೇಲಿದ್ದಂತಹ ನಂಬಿಕೆಯೇ ಹೋಯಿತು ಅಂತ ಮತ್ತೊಂದು ವರ್ಗ ಈಗ ಸಿಡಿದೆದ್ದು ನಿಂತಿದೆ. ಹಾಗಾದರೆ ಗೆಳೆಯರೆ, ಬಿಜೆಪಿ ಮಾಡಿಕೊಂಡಿರುವಂತಹ ಆ ಎಡವಟ್ಟಾದರೂ ಏನು ಮತ್ತು ಆ ಎಡವಟ್ಟಿನಿಂದ ಬಿಜೆಪಿಗೆ ಮುಂದೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಕರ್ನಾಟಕದಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಒಂದು ವರ್ಗದ ಸಿಟ್ಟಿಗೆ ಬಿಜೆಪಿ ಹೈಕಮಾಂಡ್ ಕಾರಣ ಆಗಿದೆ. ಸ್ವತಃ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನಾವು ಕುಟುಂಬ ರಾಜಕಾರಣಕ್ಕೆ ಬೆಂಬಲವನ್ನು ಕೊಡೋದಿಲ್ಲ ಅಂತ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದಂತಹ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರಿ. ಆದರೆ ಅದೇ ಬೇರೆ, ಅಂದರೆ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ಗಳಿಗೆ ಹೋಗಿ ಬರುವಂಥವರು ಮತ್ತು ಆಗಾಗ ಬಿಜೆಪಿ ಮೇಲೆ ಮತ್ತು ಕೇಂದ್ರದ ಮೇಲೆ ಮಾತನಾಡುವಂತಹ, ಅವರ ವಿರುದ್ಧ ಮಾತನಾಡುವಂತಹ ಇಬ್ಬರು ಶಾಸಕರನ್ನು ಇನ್ನೂ ಕೂಡ ನೀವು ಇಲ್ಲಿ ಇಟ್ಕೊಂಡಿದ್ದೀರಿ. ಆದರೆ ನೀವು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರಿ. ನೀವು ಕೂಡ ಈಗ ಈ ಕುಟುಂಬ ರಾಜಕಾರಣಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಅಂತ ಕರ್ನಾಟಕದಲ್ಲಿ ಬಹಳಷ್ಟು ಜನರು ಈಗ ಬಿಜೆಪಿ ಮೇಲೆ ಸಿಟ್ಟಾಗಿದ್ದಾರೆ. ಈಗ ಅದೇ ತರಹದ ಮತ್ತೊಂದು ಕೆಲಸವನ್ನು ಬಿಜೆಪಿ ಮಾಡಿಕೊಂಡಿದೆ. ಏನು ಆ ಕೆಲಸ ಅಂದರೆ, ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ, ಗೆಳೆಯರೆ, ತಮಿಳುನಾಡು ರಾಜ್ಯದಲ್ಲಿ ಈಗ ಅಣ್ಣಾಮಲೈ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯುವಂತೆ ಈಗ ನೋಟಿಸ್ ಕಳುಹಿಸಲಾಗಿದೆ. ಹಾಗಾದರೆ ಅಣ್ಣಾಮಲೈ ಏನು ಮಾಡಿದ್ರು, ಅಣ್ಣಾಮಲೈ ಅವರನ್ನ ಯಾಕೆ ಇಳಿಸ್ತಾರೆ ಅಂತ ಕೇಳೋದಾದರೆ, ಗೆಳೆಯರೆ, ಅಣ್ಣಾಮಲೈ ಬಿಜೆಪಿಗೆ ಒಂದು ದೊಡ್ಡ ಭರವಸೆಯ ಅಲೆಯ ತರಹ ಕಾಣಿಸಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿಗೆ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಬಿಜೆಪಿ ಕಾರ್ಯಕ್ರಮಗಳಿಗೆ ಸೇರ್ತಾ ಇದ್ರು. ಆದರೆ ಲಕ್ಷ ಜನ ಬಿಜೆಪಿಯ ಕಾರ್ಯಕ್ರಮಕ್ಕೆ ಸೇರೋದು ತಮಿಳುನಾಡಿನಲ್ಲಿ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಅಂತಹ ಒಂದು ಊಹೆಯನ್ನು ನಿಜ ಮಾಡಿ ತೋರಿಸಿದ್ದು ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ DMK ಮತ್ತು AIADMK ಪಕ್ಷದ ಇವರ ಈ ಒಂದು ಆಡಳಿತದಿಂದ ಬೇಸತ್ತಿದ್ದಂತಹ ತಮಿಳುನಾಡಿನ ಯುವ ಸಮೂಹ ಒಂದು ಹೊಸ ಭರವಸೆ ಬೇಕು ಅಂತ ಕಾಯ್ತಾ ಇದ್ರು. ಆ ಭರವಸೆಯಾಗಿ ಬಂದಿದ್ದು ಅಣ್ಣಾಮಲೈ ಅವರು. ಅಣ್ಣಾಮಲೈ ತಮಿಳುನಾಡಿನ ಜನರಿಗೆ, ಅದರಲ್ಲೂ ಕೂಡ ಯುವ ಜನರಿಗೆ ಬಹಳಷ್ಟು ಇಷ್ಟ ಆದರು. ಒಂದು ರೀತಿಯಲ್ಲಿ ಯೂತ್ ಐಕಾನ್ ಥರದಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಬೆಳೆದು ನಿಂತರು. ಆ ಮೂಲಕವಾಗಿ ತಮಿಳುನಾಡಿನಲ್ಲಿ ಕೇಸರಿ ಅರಳುವ ಒಂದು ದೊಡ್ಡ ಸೂಚನೆಯೂ ಕೂಡ ಸಿಕ್ಕಿತ್ತು. ಆದರೆ ಗೆಳೆಯರೆ, ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ತಮಿಳುನಾಡಿನಿಂದ ಬರಲಿಲ್ಲ. ಸ್ವತಃ ಅಣ್ಣಾಮಲೈ ಅವರು ಕೂಡ ಸೋತು ಹೋದರು. ಇದೇ ಒಂದು ಕಾರಣದಿಂದಾಗಿ ಅಣ್ಣಾಮಲೈಗೆ ಮತ್ತೊಂದು ಚಾನ್ಸನ್ನು ಕೊಡದೆ ಬಿಜೆಪಿ ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವರನ್ನು ಕೆಳಗಡೆ ಇಳಿಸ್ತಾ ಇದ್ದಾರೆ. ಈಗಾಗಲೇ ಅಣ್ಣಾಮಲೈ ಅವರಿಗೆ ಮೆಸೇಜ್ ಕೂಡ ತಲುಪಿದ್ದು, ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಹೇಳಿದ್ದಾರೆ. ಗೆಳೆಯರೆ, ಕೇವಲ ಎಲೆಕ್ಷನ್ನಲ್ಲಿ ಸೋತಿದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣವನ್ನು ಕೂಡ ಹೈಕಮಾಂಡ್ ಈಗ ಕೊಟ್ಟಿದೆ. ಏನು ಆ ಪ್ರಮುಖ ಕಾರಣ ಅಂದರೆ, ಅಣ್ಣಾಮಲೈ ಅವರು AIADMK ಜೊತೆಗಿದ್ದಂತಹ ಮೈತ್ರಿಯನ್ನು ಮೊದಲು ಕಟ್ ಮಾಡಿದ್ರು. ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕೇಂದ್ರ ನಾಯಕರನ್ನು ಮನವೊಲಿಸಿದ್ರು. ಬೇಡ, ನಾವು AIADMK ಜೊತೆ ಮೈತ್ರಿ ಮಾಡಿಕೊಂಡು ಹೋಗೋದು ಬೇಡ, ಅವರದ್ದು ಕೂಡ ಭ್ರಷ್ಟಾಚಾರದ ಪ್ರಕರಣಗಳು ಬಹಳಷ್ಟು ಇವೆ. ನಮ್ಮಲ್ಲಿ ಜನ ಬಯಸ್ತಾ ಇರೋದು, ಯುವ ಸಮೂಹ ಬಯಸ್ತಾ ಇರೋದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಕ್ಲೀನ್ ಸರ್ಕಾರ. ಆದರೆ ನಾವು ಅವರ ಜೊತೆಗೆ ಮೈತ್ರಿ ಹೋದರೆ ಅದು ನಮ್ಮ ತತ್ವ ಸಿದ್ಧಾಂತಕ್ಕೆ ಸರಿ ಹೋಗೋದಿಲ್ಲ, ಬೇಡ ಅಂತ ಕೇಂದ್ರದ ನಾಯಕರ ಮನವೊಲಿಸುವಲ್ಲಿ ಅಣ್ಣಾಮಲೈ ಯಶಸ್ವಿಯಾದರು. ಯಾವಾಗ ಬಿಜೆಪಿ AIADMK ಜೊತೆಗಿನ ಮೈತ್ರಿಯನ್ನು ಕಡಿತ ಮಾಡಿಕೊಳ್ತು, ಆಗ ಬಿಜೆಪಿಯ ಮೇಲೆ ತಮಿಳುನಾಡಿನಲ್ಲಿ ಒಂದು ನಂಬಿಕೆ ಬರೋದಕ್ಕೆ ಶುರುವಾಯಿತು. ಅಣ್ಣಾಮಲೈ ಅವರು ಏನೋ ಒಂದು ಹೊಸದನ್ನು ನಮಗಾಗಿ ತರ್ತಾರೆ ಅಂತ ಯುವ ಸಮೂಹ ನಂಬಿ ಅಣ್ಣಾಮಲೈ ಅವರ ಜೊತೆಗೆ ನಿಂತ್ಕೊಂಡ್ರು. ಆದರೆ ಗೆಳೆಯರೆ, ಎಲೆಕ್ಷನ್ನಲ್ಲಿ ಒಂದೇ ಒಂದು ಸೋಲು ಅಣ್ಣಾಮಲೈ ಅವರನ್ನು ಕುಗ್ಗಿಸ್ತು. ಅದರ ಜೊತೆಗೆ ಗೆಳೆಯರೆ, ಎಲೆಕ್ಷನ್ನಲ್ಲಿ ಸೋತಾದ ಮೇಲೆ ಮತ್ತೆ ಬಿಜೆಪಿ AIADMK ಜೊತೆಗಿನ ಮೈತ್ರಿಯನ್ನು ಅಲ್ಲಿನ ವಿಧಾನಸಭಾ ಚುನಾವಣೆಗಾಗಿ ಮಾಡಿಕೊಂಡಿದೆ. ಈ ರೀತಿಯಾಗಿ ಮಾಡೋದು ಬೇಡ, ಈ ರೀತಿಯಾಗಿ ಮಾಡಿದ್ರೆ ಅಲ್ಲಿ ಬಿಜೆಪಿ ಅಸ್ತಿತ್ವವೇ ಇರೋದಿಲ್ಲ. ನಾವು ಅವರ ಜೊತೆ ಮೈತ್ರಿಗೆ ಹೋದರೆ ಅಲ್ಲಿ ಒಂದಷ್ಟು ಸ್ಥಾನಗಳು ನಮಗೆ ಸಿಗಬಹುದು ಅಂತ ಲೆಕ್ಕಾಚಾರ ಮಾಡಿ ಆಗ ಅಣ್ಣಾಮಲೈ ಅವರು ವಿರೋಧಿಸಿದ್ರು. ಯಾವಾಗ AIADMK ಜೊತೆಗಿನ ಮೈತ್ರಿಯನ್ನು ಅಣ್ಣಾಮಲೈ ವಿರೋಧಿಸಿದ್ರಲ್ಲ, ಆಗ ಅಣ್ಣಾಮಲೈ ಅವರನ್ನು ಕೆಳಗಡೆ ಇಳಿಸುವಂತಹ ನಿರ್ಧಾರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಬಂದಿದೆ. ಗೆಳೆಯರೆ, ಅಣ್ಣಾಮಲೈ ಅವರಿಗೆ ಮತ್ತು ಜನಗಳಿಗೆ ಇವರು ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ, ಇಲ್ಲ, ಅಲ್ಲಿ ನಾವು ಜಾತಿ ಸಮೀಕರಣವನ್ನು ಮಾಡಿದ್ದೇವೆ, AIADMK
ಮಂಡ್ಯದಲ್ಲಿಯೂ ಕೂಡ ಗೌಡರ್ ಸಮುದಾಯದ ನಾಯಕರಿದ್ದಾರೆ, ಇಲ್ಲಿಯೂ ಕೂಡ ಅದೇ ಸಮುದಾಯದ ನಾಯಕರಿರೋದು ಸರಿ ಬರೋದಿಲ್ಲ, ಹಾಗಾಗಿ ನಾವು ಬೇರೆಯವರನ್ನು ಕರೆದುಕೊಂಡು ಬರ್ತೀವಿ, ಇದರಿಂದಾಗಿ ನಮಗೆ ದಕ್ಷಿಣದ ತಮಿಳುನಾಡಿನಲ್ಲಿ ಕೆಲವು ಸೀಟ್ಗಳನ್ನು ಗೆಲ್ಲೋದಕ್ಕೆ ಉಪಯೋಗ ಆಗತ್ತೆ ಅಂತ ಜನರಿಗೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಆದರೆ ಅಸಲಿ ಕಾರಣ ಇದೆಯಲ್ಲ, ಅಣ್ಣಾಮಲೈಯವರಿಗೆ ಚಾನ್ಸನ್ನು ಕೊಡದೆ ಯಾವಾಗ ಅವರು AIADMK ಜೊತೆಗಿನ ಮೈತ್ರಿಯನ್ನು ವಿರೋಧಿಸಿದ್ರಲ್ಲ, ಸೊ ಆ ಒಂದು ಕಾರಣಕ್ಕಾಗಿ ಮತ್ತೊಂದು ಚಾನ್ಸನ್ನು ಅಣ್ಣಾಮಲೈಯವರಿಗೆ BJP ಹೈಕಮಾಂಡ್ ಕೊಟ್ಟಿಲ್ಲ. ಇದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ BJPಗೆ ಎಫೆಕ್ಟ್ ಆಗುತ್ತೆ. ಕೇವಲ 1 ವರ್ಷದಲ್ಲಿ ಈಗ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಗಳಿವೆ. ಆ ವಿಧಾನಸಭೆ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವಂತಹ BJP ಅಲ್ಲಿ ಕೆಲವು ಸೀಟ್ಗಳನ್ನು ತನ್ನದಾಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಕಣ್ಣನ್ನು ಇಟ್ಟಿದೆ. ಹಾಗಾಗಿ ಈಗ BJP ಇವರನ್ನು ಕೆಳಗಡೆ ಇಳಿಸೋದ್ರಿಂದ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ. ತಮಿಳುನಾಡಿನ ಯುವ ಸಮುದಾಯ ಇದೆಯಲ್ಲ, ಅದು ಅಣ್ಣಾಮಲೈಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ದಕ್ಕೆ ಈಗ ಕೋಪಗೊಂಡಿದೆ. ಅವರು BJPಗೆ ಮತ ಹಾಕೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ತಮಿಳುನಾಡಿನಲ್ಲಿ BJPಗೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ. ಸೊ ಇದೊಂದು ಅವಕಾಶವನ್ನು ಅಣ್ಣಾಮಲೈಯವರಿಗೆ ಕೊಡಬೇಕಿತ್ತು, ಆದರೆ ಹೈಕಮಾಂಡ್ ಕೊಟ್ಟಿಲ್ಲ. ಸೊ ಈಗ ಅಣ್ಣಾಮಲೈಯವರ ಜಾಗಕ್ಕೆ ಯಾರು ಬರ್ತಾರೆ ಅಂತ ಕೇಳೋದಾದರೆ, ಅಣ್ಣಾಮಲೈಯವರ ಜಾಗಕ್ಕೆ ಈಗ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಈಗ ಕೇಂದ್ರ ಸಚಿವ ಮುರುಗನ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಬ್ಬರು ಮಹಿಳಾ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಹೆಸರು ಅವೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ಯಾರು ಅಂತಿಮ ಅನ್ನುವಂತಹ ನಿರ್ಧಾರ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಸೊ ತಮಿಳುನಾಡಿಂದಾಯಿತು. ಈಗ ಒಂದೊಂದೇ ರಾಜ್ಯವನ್ನು ರಿಪೇರಿ ಮಾಡುವಂತಹ ಕೆಲಸಕ್ಕೆ ಈಗ BJP ಹೈಕಮಾಂಡ್ ಮುಂದಾಗಿದೆ. ಈ ಒಂದು ತಿಂಗಳ ಅಂತ್ಯದ ಒಳಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೂ ಕೂಡ ಆಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗೋದ್ರ ಒಳಗಾಗಿ ಈ ಎಲ್ಲ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಅಥವಾ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅವೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಒಂದು ಸಕ್ಸಸ್ಫುಲ್ ಆಗಿ ಮುಂದೆ ಹೋಗಬೇಕು ಅನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಎಫೆಕ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆಯಂತೆ. ಆ ರೀತಿಯಾಗಿಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗೆಳೆಯರೇ, ಈಗ ಇಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಒಂದು ವರ್ಗದ ಸಿಟ್ಟಿಗೆ ಕಾರಣರಾಗಿರುವಂತಹ BJP ಹೈಕಮಾಂಡ್ ಅದನ್ನು ಸರಿದೋಗಿಸಬೇಕು ಅಂದರೆ ಈಗ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಅಲ್ಲಿ ಯಾರಾದರೂ ತೂಕ ಇರುವಂತಹ ಮತ್ತು ಅವರ ಮಾತನ್ನು ಕೇಳುವಂತಹ ತೂಕ ಇರುವಂತಹ ವ್ಯಕ್ತಿಯನ್ನು ತಂದು ಕೂರಿಸಬೇಕು. ಅಂತಹ ಒಬ್ಬ ನಾಯಕನ ಹುಡುಕಾಟದಲ್ಲಿ BJP ಇದೆಯಂತೆ. ಸೊ ಹಾಗಾಗಿಯೇ ವಿಜಯೇಂದ್ರ ಅವರ ಮರು ಆಯ್ಕೆ ಅನ್ನುವಂತಹ ಅನೌನ್ಸ್ಮೆಂಟನ್ನು ಮಾಡ್ತಾ ಇಲ್ಲ. ಯಾವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ಆಗ ಮರು ಆಯ್ಕೆ ಯಾರು ಇವರು ವಿಜಯೇಂದ್ರ ಅವರು ಮರು ಆಯ್ಕೆ ಅನ್ನುವಂತಹ ಒಂದು ಘೋಷಣೆ ಬರುತ್ತೆ, ಅನೌನ್ಸ್ ಆಗುತ್ತೆ ಅನ್ನುವಂತಹ ಎಲ್ಲ ಮಾತುಗಳು ಕೇಳಿ ಬಂದವು. ಆದರೆ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಹೈಕಮಾಂಡ್ ಸೈಲೆಂಟ್ ಆಯಿತು. ವಿಜಯೇಂದ್ರ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ದರೆ ವಿಜಯೇಂದ್ರ ಅವರ ಕುರ್ಚಿಗೂ ಕೂಡ ಈಗ ಕಂಟಕ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿಯೂ ಕೂಡ ಹೊಸ ರಾಜ್ಯಾಧ್ಯಕ್ಷರು ಬರಬಹುದು ಅಥವಾ ಇದೇ ರೀತಿಯಾಗಿ ಅವರನ್ನು ಮುಂದುವರಿಸಿ ಮುಂದಿನ ವರ್ಷ ಅವರ ಅವಧಿ ಮುಗಿಯುತ್ತೆ ವಿಜಯೇಂದ್ರ ಅವರದ್ದು. ಆ ನಂತರದಲ್ಲಿ ಎಲೆಕ್ಷನ್ ಟೈಮಿಗೆ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡುವಂತಹ ಯೋಜನೆಯೂ ಕೂಡ ಹಾಕಿಕೊಂಡಿದೆ ಅಂತ ಮತ್ತೊಂದು ಮೂಲಗಳು ಹೇಳ್ತಾ ಇದೆ. ಕರ್ನಾಟಕದಲ್ಲಿ BJP ಏನು ಮಾಡುತ್ತೆ ಅಂತ ಕಾದು ನೋಡಬೇಕು. ಗೆಳೆಯರೆ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ದು ಎಷ್ಟು ಸರಿ, BJPಯ ಈ ಹೈಕಮಾಂಡ್ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.